माता हे भवानी 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 माता
ಏಕೆ ಮೌನವಾಗಿರುವೆ? ಕನ್ನಡ ನಾಡಿನ ಕರುನಾಡ ತಾಯಿ ಕಾವೇರಮ್ಮನ ಹಾಗೆ ಇರುವ ನೀನು ನಿನ್ನ ಮುಖವನ್ನು ನೋಡಿದಾಗ ಅದೇನೋ ಬಲಾಢ್ಯವಾದ ಗಂಭೀರ ಚಿಂತನೆ ಕಾಡುತ್ತಿದೆಯಲ್ಲ. ಏನಮ್ಮ ನಿನ್ನ ಹೆಸರು? ನಿನಗೇನಾದರೂ ತೊಂದರೆ ಇದೆಯಾ? ಹಾಗಿದ್ರೆ ಹೇಳಮ್ಮ, ಖಂಡಿತವಾಗಿಯೂ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ. ಹೇಳಮ್ಮ, ಹೇಳು. ಈ ಊರಿನ ಬಡ ಕುಟುಂಬದಲ್ಲಿ ಜನಿಸಿದ ನಾನು. ಶಾಂತ ಅಂತ ನನ್ನ ಹೆಸರು. ತಾವು ಯಾರು? ತಮ್ಮ ಪರಿಚಯ ಸಹ ನನಗಿಲ್ಲ. ನಿಮ್ಮಲ್ಲಿ ನಾನು ಯಾವ ಸಹಾಯ ಕೇಳಲಿ? ಬೆಟ್ಟದಷ್ಟು ಕಷ್ಟಗಳನ್ನು ಹೊತ್ತುಕೊಂಡು ಜೀವನ ಪರ್ಯಂತ ಅನುಭವಿಸುತ್ತಿರುವವಳು ನಾನು. ನನ್ನ ಕಷ್ಟಗಳನ್ನ ಕೇಳುವವರು ಯಾರು ಈ ಜಗತ್ತಿನಲ್ಲಿ? ಅದಕ್ಕಾಗಿ ದೇವಿಯ ದರ್ಶನಕ್ಕೆಂದು ಬಂದಿರುವೆ. ಶಾಂತ, ಹೆಸರಿಗೆ ತಕ್ಕ ಹಾಗೆ ಶಾಂತ ಸ್ವಭಾವದ ಶಾಂತಿ ನೀನು. ನಾನು ಹತ್ತೂರ ಹಳ್ಳಿಯ ಒಡೆಯ, ಜನನಾಯಕ, ಸಾವಿರಾರು ಎಕರೆ ಜಮೀನಿನ ಒಡೆಯ, ಜಮೀನ್ದಾರ ಶ್ರೀರಾಮಚಂದ್ರ ಅಂತ. ಗೊತ್ತಿಲ್ಲವೇ ನಿನಗೆ? ಹಾ, ಇರಲಿ. ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಲು ನಾನಿದ್ದೇನೆ. ಹೇಳಮ್ಮ, ಚಿಂತಿಸಬೇಡ ಶಾಂತ. ಹೇಳು, ನಿನ್ನ ಕಷ್ಟಗಳನ್ನು ಹೇಳು. ನೋಡಿ, ಬಾಲ್ಯದಲ್ಲಿಯೇ ನನ್ನ ತಂದೆ ತಾಯಿಯನ್ನ ಕಳೆದುಕೊಂಡವಳು ನಾನು. ನನ್ನ ತಮ್ಮ ಬೀರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ನನಗೆ ಆಸರೆಯಾಗಿದ್ದಾನೆ. ಆದರೆ ಈ ಊರಿನ ಕಿರಾತಕ ರವಿವರ್ಮನಿಂದ ನನಗೆ ತುಂಬಾ ತೊಂದರೆಯಾಗುತ್ತಿದೆ. ಅವನ ಕಾಟ ಕೂಡ ನನಗೆ ಸಹಿಸದಾಗದು. ಆದರೆ ವರದಕ್ಷಿಣೆ ಇಲ್ಲದೆ ಈ ಬಡ ಹೆಣ್ಣನ್ನು ಮದುವೆಯಾಗಲು ಯಾರು ತಾನೇ ಮುಂದೆ ಬರುತ್ತಾರೆ? ಮದುವೆ? ನಿನ್ನ ಮದುವೆ? ಅರ್ಥವಾಯಿತು, ಅರ್ಥವಾಯಿತು. ಚಿಂತಿಸಬೇಡಮ್ಮ ಶಾಂತಿ. ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಲು ಈಗ ತಾನೇ ಸಮಯ ಕೂಡಿ ಬಂದಿದ್ದು ಕಾಣುತ್ತದೆ. ಶಾಂತ, ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲವೇನೆಂದರೆ ನಾನೊಂದು ಮಾತನ್ನು ನಿನ್ನನ್ನು ಕೇಳಲಿ. ಶಾಂತ, ನಿನಗೆ ನಾನು ಇಷ್ಟವಾದರೆ ಮಾತ್ರ ನಿನ್ನನ್ನು ನನ್ನ ಧರ್ಮ ತುಂಬಿದ ಮನೆಗೆ ಸತಿ ಸಂಸಾರದ ಜ್ಯೋತಿಯನ್ನಾಗಿ ನನ್ನ ಅರಮನೆಯ ರಾಣಿ ಮಹಾರಾಣಿಯನ್ನಾಗಿ ಸ್ವೀಕರಿಸಲು ಸದಾ ಸಿದ್ಧನಿದ್ದೇನೆ. ಏನಂತೀಯ ಶಾಂತ? ಧನಿಕರೇ, ಎಂಥ ಮಾತು ಇದು? ನಿಮ್ಮಂಥವರನ್ನು ನನ್ನ ಪತಿಯನ್ನಾಗಿ ಪಡೆಯಬೇಕಾದ್ರೆ ಅದ್ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ನೋಡಿ, ಈ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಸದಾ ನಿಮ್ಮ ಸೇವಕಳಾಗಿರುತ್ತೇನೆ. ಹಾಗಂತ ನನಗೆ ಆಶೀರ್ವದಿಸಿ. ನಿನ್ನಂತ ಸದ್ಗುಣಿಸಿತ ಸಿಗಬೇಕಾದ್ರೆ ಅದ್ಯಾವ ಜನ್ಮದ ಪುಣ್ಯವೋ ನಾಕ. ಶಾಂತ, ನನ್ನ ಉಸಿರಿರುವವರೆಗೆ ನನಗೆ ಸದಾ ಉಸಿರಾಗಿ, ಆಸರಿಲ್ಲದ ಬಳ್ಳಿಯಂತೆ ನನಗೆ ಸದಾ ಉಸಿರಾಗಿ ನಿನ್ನನ್ನು ನೋಡಿಕೊಳ್ಳುವುದೇ ನನ್ನ ಧರ್ಮ ತುಂಬಿದ ಮನೆಯ ದಾರಿದೀಪ. ಅದುವೇ ನನ್ನ ಧರ್ಮ ತುಂಬಿದ ಮನೆಯ ದಾರಿದೀಪ. ಅದುವೇ ನನ್ನ ಮಾನವೀಯ ಧರ್ಮ. ಯಾಕೆ ಯಾಕೆ ಶಾಂತ ನಿನ್ನ ಕಣ್ಣಲ್ಲಿ ನೀರೇಕೆ? ಈ ಶುಭಗಳಿಗೆಯಲ್ಲಿ ನಿನಗೆ ಸಂತೋಷವಿರಬೇಕೆ ಹೊರತು ದುಃಖವಿರಬಾರದು ಶಾಂತ. ಹಾ, ಇರಲಿ ಇರಲಿ. ಅಂದು ದುಷ್ಯಂತ ಮಹಾರಾಜ ಕಾಡಿಗೆ ಬೇಟೆಗೆ ಹೋದಾಗ ಶಕುಂತಲೆಯನ್ನು ಇಷ್ಟಪಟ್ಟು ಗಾಂಧರ್ವ ರೀತಿಯಲ್ಲಿ ಮದುವೆಯಾದ ಹಾಗೆ ಇಂದು ನಾನು ಈ ಕನ್ನಡ ತಾಯಿ ದೇವಸ್ಥಾನಕ್ಕೆ ಬಂದಾಗ ನಮ್ಮಿಬ್ಬರ ಮನಸ್ಸುಗಳು ಇಲ್ಲಿ ಒಂದಾಗಿವೆ. ಆ ದುಷ್ಯಂತ ಶಕುಂತಲ ಮಹಾರಾಜನ ಹಾಗೆ ಇಲ್ಲಿ ಈ ಕನ್ನಡ ನಾಡಿನ ಜನತೆಯ ಮುಂದೆ, ಈ ದೇವಿಯ ಸಮ್ಮುಖದಲ್ಲಿ, ಈ ನನ್ನ ಕನ್ನಡ ನಾಡಿನ 6 ಕೋಟಿ ಜನತೆಯ ಸಮ್ಮುಖದಲ್ಲಿ ನಿನ್ನನ್ನು ದುಷ್ಯಂತ ಶಕುಂತಲರ ಹಾಗೆ ಗಾಂಧರ್ವ ರೀತಿಯಲ್ಲಿ ಮದುವೆಯಾಗುವೆ. ಬಾಪ್ರೇತಮೇ,
ನನ್ನಂತರಾಳದಲ್ಲಿ ಹಾಡಿ ನಲಿವ ಹೌದವೇ ನನ್ನಂತರಾಳದಲ್ಲಿ ಹಾಡಿ ನಲಿವ ಹೌದವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲಿವ ಹಂಸವೇ ನನ್ನಂತರಾಳದಲ್ಲಿ ಹಾಡಿನಲಿವ ಹಂಸವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಜೊತೆಯಲ್ಲಿ ಕುಂಕುಮವು ಚಂದ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲಿವ ಹಂಸವೇ ನಿನ್ನಲ್ಲೇ ಪರಿಮಳಯಲ್ಲ ಸಂಜೆಯಲ್ಲಿ ಕಾವರಿ ಚಂದ ಕಾವರಿಯ ಗೆನ್ನೆಯ ಚೆಲುವ ಜೊತೆ ಇರಲು ನೀನೆ ಚಂದ ಪದಗಳಿಗೆ ಗಮಕಗಳು ಚಂದ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಲಾ 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 ಲಾ.
ಶಾಂತ, ಸಂತೋಷವಾಯಿತೆ ನಿನಗೆ? ಸಂತೋಷವಾಯಿತೆ? ಈಗ ಈ ತಾಯಿ ಸಮ್ಮುಖದಲ್ಲಿ, ಇಲ್ಲಿ ಸೇರಿದ ಎಲ್ಲ ಜನತೆಯ ಸಮ್ಮುಖದಲ್ಲಿ ನಾವಿಬ್ಬರು ಗಾಂಧರ್ವ ರೀತಿಯಲ್ಲಿ ಮದುವೆಯಾದೆವು. ಆದರೆ ಶಾಂತ, ನಾನು ಈಗ ಅರ್ಜೆಂಟ್ ಆಗಿ ಒಂದು ಜಮೀನು ಖರೀದಿ ಮಾಡಲು ಪರಸ್ಥಳಕ್ಕೆ ಹೋಗಬೇಕಾಗಿದೆ ಶಾಂತ. ಆದಷ್ಟು ಬೇಗನೆ ಬಂದು ನಿನ್ನನ್ನು ನನ್ನ ಅರಮನೆಗೆ ರಾಜವೈಭವದಿಂದ ಕರೆದುಕೊಂಡು ಹೋಗುತ್ತೇನೆ. ಬೇಸರವಿಲ್ಲವೇ ಶಾಂತ? ಹಾಗೇನಿಲ್ಲ ಸ್ವಾಮಿ, ನೀವಿನ್ನೂ ಹೋಗಿ ಬನ್ನಿ. ಆ ಕರುನಾಡ ತಾಯಿ ನಿಮ್ಮನ್ನು ಸದಾ ಕಾಪಾಡಲಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಆದಷ್ಟು ಬೇಗನೆ ಈಡೇರಿಸಲಿ. ಆಯ್ತು ಶಾಂತ, ಆಯ್ತು. ನಾನು ಆದಷ್ಟು ಬೇಗನೆ ಬಂದು ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತೇನೆ. ನಾನು ಬರಲೇ ಶಾಂತ? ಶಾಂತ, ಶಾಂತ, ನಿನ್ನನ್ನು ನೋಡಿದ ತಕ್ಷಣ ನಿನ್ನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಆಗುತ್ತಿಲ್ಲವಲ್ಲ ಶಾಂತ. ಏನು ಮಾಡಲಿ? ಹೋಗುವಕ್ಕಿಂತ ಪೂರ್ವದಲ್ಲಿ ನನ್ನ ಸುಂದರವಾದ ನಯನಗಲ್ಲಕ್ಕೆ ಬಂದು ಸಿಹಿ ಮತ್ತು ನೀಡುವೆಯಾ ಶಾಂತ? ನನ್ನೊಲವೇ ನೀವ ನನ್ನ ಚಲುವೆ ಬಳಿ ಬಳಿ ಬಂದು ಆಯಿತು ಶಾಂತ, ನನ್ನ ಮನಸ್ಸು ಹೃದಯ ಸಂತೋಷವಾಯಿತು. ನಾನು ಆದಷ್ಟು ಬೇಗನೆ ಬಂದು ನಿನ್ನನ್ನು ನನ್ನ ಅರಮನೆಗೆ ರಾಜವೈಭವದಿಂದ ಕರೆದುಕೊಂಡು ಹೋಗುತ್ತೇನೆ. ಬರುವೆನು? ಬಾಯ್. ಹಾಗೆ ಆಗಲಿ ಸ್ವಾಮಿ.